ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಶುಭ ಸಂಜೆ. ಎಲ್ಲರದ್ದು ಟೀ ಕಾಫಿ ಆಯ್ತಾ? ನಾನು ಈಗ ಚಹಾ ಮಾಡೀನಿ. ನಿಮ್ದೆಲ್ಲ ಟೀ ಕಾಫಿ ಆದ್ರೆ ನಮ್ಮದು ಚಹಾ ಮಾಡೀನಿ, ಇನ್ನೂ ಕುಡ್ದಿಲ್ಲ, ಕುಡಿಬೇಕು. ಅದಕ್ಕೆ ಮುಂಚೆ ಚಹಾ ಮಾಡೋ ಟೈಮ್ದಾಗ ಒಂದು ವಿಚಾರ ನೆನಪಾಯಿತು, ಹಾಗಾಗಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಳಕ್ಕೆ ನೀವು ಸಿಕ್ಬಿಟ್ರಿ. ನನ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಎಷ್ಟು ಖುಷಿ ಆಗಕತ್ತೈತಿ ಅಂದ್ರೆ ನನಗೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗಕತ್ತೈತಿ. ನನಗೆ ಇಷ್ಟು ದಿನ ಏನೋ ಒಂದು ಮಾತಾಗಲಿ, ಏನೋ ಒಂದು ವಿಚಾರ ಆಗಲಿ, ಏನೋ ಒಂದು ವಿಷಯ ಆಗಲಿ, ಈ ಟಿ ವಿ ಲೈನ್ ಯಾರು ಬಂದು ಹಿಡಿದ್ರು ಅನ್ನಂಗೆ ಆಗ್ಬಿಟ್ಟೈತಿ. ನನಗೆ ಬಂದ್ ಮಾಡೋದನ್ನ ಏನು ಸಾಕು ಫ್ರೆಂಡ್ಸ್. ನನಗೆ ಏನು ಟಿ ವಿ ಲೈನ್ ನೋಡ್ತಾರೋ ಗೊತ್ತಿಲ್ಲ. ಪ್ರತಿಯೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೊತೀನಲ್ಲ, ತುಂಬಾ ಖುಷಿ ಆಗುತ್ತೆ. ನಾನು ಹಂಚ್ಕೊಂಡು ಇದೆಲ್ಲ ನಾನು ಮಾತಾಡಿ ನಾನು ಹೇಳಿದಾದ್ಮೇಲೆ ನೀವು ಕಮೆಂಟ್ ಹಾಕ್ತೀರಿ ನೋಡಿ, ಅವಾಗಂತೂ ಇನ್ನೂ ಖುಷಿ ಆಗ್ಬಿಡ್ತೀನಿ. ಅದೇನು ಹೇಳ್ತಾರಲ್ಲ, ದಿಲ್ ಖುಷ್ ಅಂತ, ಆ ಥರ ಆಗ್ಬಿಡ್ತೀನಿ ನಾನು. ಅಷ್ಟು ಖುಷಿ ಆಗುತ್ತೆ ನನಗೆ ಆ ಕಮೆಂಟ್ಗಳು ಓದ್ತಾ ಓದ್ತಾ ಓದ್ತಾ. ಏನು ಖುಷಿ ಅಂತೀರ, ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆ ತುಂಬ 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 ಧನ್ಯವಾದ ಎಲ್ಲರಿಗೂ ಕೂಡ. ಎಲ್ಲರೂ ವಿಡಿಯೋಸ್ ನೋಡಿ ಕಮೆಂಟ್ ಆಗ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಇದೇ ಥರ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ವಿಶ್ವಾಸ ಯಾವಾಗಲೂ ಇರ್ರಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ನಗುನು ಬಂತು, ಸ್ವಲ್ಪ ಬೇಜಾರಾಯಿತು. ಜನ ಹೀಗೂ ಇರ್ತಾರ ಅಂತ ಯೋಚನೆ ಬಂತು ನಾನು ಚಹಾ ಮಾಡ್ತಾ ಮಾಡ್ತಾ. ಅದಕ್ಕೋಸ್ಕರ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಬಂದೆ. ಏನಂದರೆ ನಮ್ಮ ಮನೆಗೆ ಯಾರೋ ಒಬ್ರು ಬಂದಿದ್ರು. ಇವತ್ತು ಬಂದಿದ್ರು, ಮಧ್ಯಾಹ್ನ ಟೈಮ್ ಬಂದರೆ ಮಾಮೂಲಿ ಚಹಾ ಮಾಡ್ತೀವಿ ಅಂತ ಅಂತೀವಿ, ನೀರು ಕೊಟ್ವಿ. ಆಮೇಲೆ ಚಹಾ ಮಾಡ್ತೀನಿ ಕುಂದ್ರಿ ಅಂದರೆ, ಇಲ್ಲ ಚಹಾ ಮಾಡ್ರಿ ಅಂತಂದ್ರು. ಸರಿ ಆಯ್ತು ಅಂತ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ಸ್ವಲ್ಪ ಊಟ ಮಾಡ್ರಿ, ಮಧ್ಯಾಹ್ನ ಟೈಮ್ ಐತಿ, ಹೋಗ್ತೀವಿ ಅಂತಂದ್ರೆ ಊಟ ಮಾಡ್ಕೊಂಡು ಹೋರಿ ಅಂತ ನಾನು ಅಂದೆ. ಇಲ್ಲ ಬ್ಯಾಡ್ರಿ ಊಟ ಅಂತಂದ್ರು. ಬನ್ರಿ ಮಧ್ಯಾಹ್ನ ಟೈಮ್ ಆಗೈತೆ ಬನ್ನಿತ್ತು ಅಂದ್ರೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಂದೆ. ನಮ್ದು ಹೆಂಗಂದ್ರೆ ಪದ್ಧತಿ, ಯಾರದೇ ನಂದೇ ಅಂತಲ್ಲ, ಎಲ್ಲರ ಪದ್ಧತಿನೂ ಅದೇ ಥರನೇ ಇರ್ತೈತಿ. ಈಗಿನ ಕಾಲದಲ್ಲಿ ಚೇಂಜ್ ಆಯ್ತಾ ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ನಾನು ಅಂದೆ. ಇಲ್ಲ ಬೇಡ ಅಂತಂದ್ರು. ಅಂದ್ರೆ ನಮ್ಮ ಪದ್ಧತಿ ಏನಪ್ಪ ಅಂತಂದ್ರೆ, ಮನೆಗೆ ಯಾರೇ ಬಂದ್ರೂ ಒಂದು ಸ್ವಲ್ಪ ಸಾಯಂಕಾಲ ಬಂದರೆ ಚಹಾ ಮಾಡ್ತೀನಿ ಅನ್ನೋದು, ಬೆಳಗ್ಗೆ ಟೈಮ್ ಬಂದರೆ ಚಹಾ ನಾಷ್ಟ ಮಾಡ್ರಿ ಅನ್ನೋದು, ಮಧ್ಯಾಹ್ನ ಟೈಮ್ ಬಂದರೆ ಊಟ ಮಾಡ್ರಿ ಅನ್ನೋದು ಪದ್ಧತಿ ನಮ್ದಾಗಿರ್ತೈತಿ. ನಾವು ಇನ್ನೊಬ್ಬರ ಮನೆಗೆ ಹೋದ್ರೆ ಅವ್ರ ಪದ್ಧತಿ ಆಗಿರ್ತೈತಿ, ನಮ್ಮ ಮನೆಗೆ ಬಂದ್ರೆ ಅದು ನಮ್ಮ ಪದ್ಧತಿ ಆಗಿರ್ತೈತಿ. ಯಾರ ಮನೆಗೆ ಹೋದ್ರು ಮನೇಲಿರೋರು ಆ ಮಾತುಗಳನ್ನ ಹೇಳಲೇಬೇಕಾಗತ್ತ, ಹೇಳ್ತಾರೆ ಪಕ್ಕ ಅಲ್ಲ. ಹಾಗೆ ಅದೇ ರೀತಿ ನಾನು ಸರಳವಾಗಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಅದರಲ್ಲಿ ನಂದಂತರೂ ಮನಸ್ಸು ಊಟ ಮಾಡಿಸಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಹಂಗೇಳಿ ಏನಂದೆ, ಊಟ ಮಾಡ್ಕೊಂಡು ಹೋಗ್ರಿ ಅಂತಂದೆ. ಅಂದಮೇಲೆ ಅವ್ರು ಏನಂದ್ರು, ಇಲ್ಲ ಬ್ಯಾಡ್ರಿ ಊಟ ಬೇಡ, ಊಟ ಮಾಡ್ಕೊಂಡೆ ಬಂದೀವಿ, ಬೇಡ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಚಾರ ಮಾಡ್ತೀನಿ ರೀ ಅಂತಂದೆ. ಏನು ಬ್ಯಾಡ್ರಿ ಅಂತಂದ್ರು. ನೀರು ಕುಡಿದ್ರು, ಕೂತ್ರು, ಮಾತಾಡಿದ್ರು, ಕಷ್ಟ ಸುಖ, ಅವ್ರ ಸಂಸಾರದು ನಮ್ಮ ಸಂಸಾರದೆಲ್ಲ ಮಾತುಕತೆ ಆಯಿತು. ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೇನೆಂದ್ರೆ ಸ್ವಲ್ಪ ಆದರೂ ಮನಸ್ಸು ಹಗರು ಮಾಡ್ಕೊಂಡಿನಿ ಅಂತ ಅರ್ಥ. ಇಬ್ಬರು ಸೇರಿ ಮಾತಾಡಿದ್ರು, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಯಿತು. ಆದಮೇಲೆ ಅವೆಲ್ಲರೂ ಅದೇನೋ ಹೇಳ್ತಾರಲ್ಲ, ನಮ್ಮವ್ವ ಏನೋ ಹೇಳ್ತಾ ಇದ್ಲು, ಅದು ಬರ್ಲಾಗಿತ್ತು ನೆನಪಿಗೆ. ಹಂಗೆ ಜನ ಹೋದರು. ಇಲ್ಲಿಂದ ಅವ್ರಿಗೆ ಕಳ್ಸಕ್ಕಂತ ಮುಂದೆ ಹೋಗೀನಿ. ಅವ್ರ ಜೊತೆಗೆ ಇನ್ನೊಬ್ರು ಇದ್ದರು, ಹೋಗೀನಿ. ಅವ್ರು ಹೋಗ್ತಾ ಒಂದು ಮಾತು ಹೇಳ್ಕೊಂಡು ಹೋದ್ರು ಫ್ರೆಂಡ್ಸ್. ಆ ಮಾತು ನನ್ನ ಕಿವಿಗೆ ಬಿತ್ತು. ನಿಜಕ್ಕೂ ಜನ ಈಗಿನ ಕಾಲದಲ್ಲಿ ಇಷ್ಟೊಂದು ಚೇಂಜ್ ಆಗ್ಬಿಟ್ರ ಅಂತ. ಅಂದರೆ ಜೊತೆಲಿ ಬಂದಿದ್ರಲ್ಲ ಅವ್ರು ಅಂದಿರೋ ಮಾತು, ಇವರಲ್ಲ, ಅವ್ರ ಜೊತೆಗೆ ಬಂದಿರೋರು. ಅವ್ರು ಏನಂದ್ರೆ, ಅಯ್ಯೋ ನಾವೇನು ಇವ್ರ ಮನೆಗೇನು ಊಟ ಮಾಡಕ್ಕೆ ಬಂದ್ವಿ, ನಮ್ಮ ಮನೆಗೇನು ಊಟ ಇಲ್ಲೇನು, ಅವ್ರೇನು ಅಷ್ಟೊಂದು ಊಟ ಮಾಡು ಅಂತ ಹೇಳ್ತಾರೆ, ಇವ್ರ ಮನೆಗೆ ಊಟ ಐತೇನು? ಅಯ್ಯ ಕರ್ಮ ಅಂದೆ ನಾನು. ಅಲ್ಲ, ನಮ್ಮ ಮನೆಗೆ ಯಾರ ಮನೆಗೆ ಹೋದ್ರೂ ಅದೊಂದು ಪದ್ಧತಿ ಐತಿ. ಚಹಾ ಮಾಡ್ತೀನಿ ಕುಂದ್ರಿ, ಒಂದು ಸ್ವಲ್ಪ ಊಟ ಮಾಡಿರಿ, ನಾಷ್ಟ ಮಾಡಿವ್ರಿ, ಒಂದು ಸ್ವಲ್ಪ ನಾಷ್ಟ ತಿನ್ನಿರಿ, ಮನೆಗೆ ಬಂದವ್ರಿ ನೀರು ಕೊಡೋ ಪದ್ಧತಿ ಎಲ್ಲ ಇರ್ತೈತಿ. ಈ ಥರ ಮಾಡಿದ್ರೆ, ಈ ಥರ ಆಡ್ಕೊಳ್ಳೋದ ಜನ? ನನಗೆ ಒಂದು ನಿಮಿಷ ಹಿಂಗಾಗ್ಬಿಟ್ಟೆ. ಕಣ್ಣು ಬಡ್ದಿಲ್ಲ, ಉಸಿರು ಎತ್ತಿಲ್ಲ, ಉಸಿರು ಬಿಟ್ಟಿಲ್ಲ, ಹಿಂಗೇನು ಎತ್ಕೊಂಡ್ಬಿಟ್ಟೆ ನಾನು. ಹಿಂಗಿದ್ದಾರ ಜನ? ಅಲ್ಲ, ಊಟ ಮಾಡು ಅಂದ್ರೆ, ಚಹಾ ಕುಡಿ ಅಂದ್ರೆ ಅವ್ರ ಮನೆಗೆ ಇಲ್ಲ ಅಂತ ನಮ್ಮ ಮನೆಗೆ ಬರ್ತಾರಂತ ಅನ್ಕೊಂಡ್ರೆ, ಅವ್ರು ನಮ್ಗೆ ಹಂಗೆ ಮಾತಾಡ್ಕೊಂಡ್ರೆ, ಅವರು ನಮ್ಮ ಮನೆಗೆ ಇಲ್ಲ ಅಂತ ಇವ್ರ ಮನೆಗೆ ಬಂದ ಅಂತ ಅನ್ಕೊಂಡ್ರೆ ಏನು ಇವರು? ನಮ್ಮ ಮನೆಗೆ ಇಲ್ಲ ಏನು ಚಹಾ ಊಟ? ಅಯ್ಯ ನಿಮ್ಮ ಅಕ್ಕಕ್ಕೆ ಹಾಕ್ಲಿ ಅಂದೆ ನಾನು. ನಿಜವಾಗ್ಲೂ ನಾನು ಸಿಟ್ಟು ಬತ್ತು, ಕರೆಕ್ಟ್ ಬೈಯನನ್ನಷ್ಟು ಸಿಟ್ಟು ಬತ್ತು.
ಇನ್ನು ಅವ್ರ ಜೊತೆಗೆ ಬಂದವ್ರು ಅಂದವ್ರಂತ ಸುಮ್ಬಿಟ್ಟೆ. ಅದು ನನಗೆ ಬೇಕಾದವ್ರು ಬಂದಿದ್ರಲ್ಲ, ಅವ್ರೇನಾದ್ರು ಅಂದಿದ್ರೆ ಕಪಾಳ ಕೊಡದೆ ಕಳಿಸ್ಬಿಡ್ತಿದ್ದೆ ನಾನು. ನಿಜವಾಗ್ಲೂ ನನಗೆ ಸಿಟ್ಟು ಬಂತು, ಒಂಥರ ಆಶ್ಚರ್ಯ ಅನ್ನಿಸ್ಬಿಡ್ತು. ಯಾವಾಗಾದ್ರೂ ನಿಮಗೆ ಈ ಅನುಭವ ಆಗಿದೆಯಾ? ನನಗೆ ಇವತ್ತು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಈ ಅನುಭವ ಆಗಿರೋದು. ನಾನು ಅಳಬೇಕೋ ನಗಬೇಕೋ ಯಪ್ಪ ಸಿಟ್ಟು ಮಾಡ್ಕೋಬೇಕು ಒಂದು ಅರ್ಥ ಆಗಲ್ಲಾಗಿತ್ತು ನನಗಂತೂ. ನಾನೇ ಎಷ್ಟೋ ಜನ ಮನೆಗೆ ಹೋಗ್ತೀನಿ, ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ, ಪರಿಚಯ ಎಲ್ಲರ ಮನೆಗೆ ಕೆಲವೊಂದು ಟೈಮಲ್ಲಿ ಹೋದ್ರು ನಾನು ಏನೂ ಬೇಡ ಅನ್ನಲ್ಲ, ಕೊಡ್ತಾರ ಸ್ವಾಹ ಸ್ವಾಹ. ಯಾಕಂದ್ರೆ ಒಮ್ಮೆ ಅನುಭವ ಆಗೈತಿ ನನಗೆ. ಹೊಟ್ಟೆ ಫುಲ್ ಆಗಿತ್ತು, ಊಟ ಮಾಡಿಬಿಟ್ಟಿದ್ದೆ, ಜಾತ್ರೆಗೆ ಹೋಗಿದ್ದೆ. ಜಾತ್ರೆಗೆ ಹೋಗಿ ನಮ್ಮೂರು ಜಾತ್ರೆಗೆ ಹೋಗಿದ್ದೇನಲ್ಲ, ಊರು ಜಾತ್ರೆಗೆ ಹೋದಾಗ ಮತ್ತು ನಮ್ಮೂರು ಜಾತ್ರೆ ಟೈಮ್ದಾಗ ಅಡುಗೆ ನೋಡಿಬಿಟ್ರೆ ಗಾಬರಿ ಆಗಿಬಿಡ್ತೀರಿ ನೀವು. ಇಡಾಕ ಜಾಗ ಸಾಗೋದಿಲ್ಲ ಮನ್ಯಾಗ, ಅಷ್ಟು ಅಡುಗೆ ಮಾಡ್ತಾರೋ. ಮೊದಲೇ ಒಂದು ರೌಂಡ್ ಬ್ಯಾಟಿಂಗ್ ಆಗಿತ್ತು ನಂದು, ಫಸ್ಟೇ ಟ್ಯಾಂಕ್ ಫುಲ್ ಆಗಿತ್ತು. ಅಂಥದ್ರಾಗ ಅವ್ರ ಮನೆಗೆ ಹೋದೆ. ಇಲ್ಲವಾ ಊಟ ಇಲ್ಲ, ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ, ಅಂದ್ರೆ ನಮ್ಮ ಸಣ್ಣವನ ಮನೆಗೆ ಹೋಗಿದ್ದೆ. ಹೋಗಿ ಅಲ್ಲಿ ಕೂತಿದ್ದೆ, ಅವ್ರು ಬಂದು ಕರೆದ್ರು ನನಗೆ, ಊಟ ಮಾಡಕತ್ತಿ ಬಾ ಅಂತಂದ್ರೆ. ಇಲ್ಲ ನನಗೆ ಸ್ವಲ್ಪ ಹೊಟ್ಟೆ ತುಂಬೈತಿ, ನಾನು ಆಮೇಲೆ ಊಟ ಮಾಡ್ತೀನಿ ಅಂದೆ. ಈ ವಿಡಿಯೋ ಅವರು ನೋಡ್ತಾರೋ. ಅವಾಗ ಫಸ್ಟ್ ಟೈಮ್ ನನಗೆ ಅನುಭವ ಆಗಿದ್ದು. ನಾನು ವಿಡಿಯೋ ಮಿಸ್ ಮಾಡದೆ ನೋಡ್ತಾರೆ ಅವರು. ಅರ್ಥ ಆದ್ರೆ ಓಕೆ, ಅರ್ಥ ಆಗಿಲ್ಲ ಅಂದ್ರೆ ಭಾಳ ಚಲೋ ಆಯಿತು. ಅರ್ಥ ಆದ್ರೆ ಮತ್ತೆ ಇನ್ನೊಂದ್ಸತಿ ಬೈತಂದು ನನಗೆ ಅಂದ್ಬಿಟ್ಟು ಏನು ಮಾಡಿದ್ರೆ ಬಿಟ್ಟು ಏನು ಮಾಡಿದ್ರೆ ಆಮೇಲೆ ಹೋದನ್ರಿ ಸ್ವಲ್ಪ ಹೊತ್ತು ಬಿಟ್ಟು. ಮತ್ತು ಹೊಟ್ಟೆ ಹಸಿತಿಲ್ಲ ನೋಡಿ, ಒಂದು 2 ತಾಸು ಬಿಟ್ಟು ಊಟಕ್ಕೆ ಹೋದೆ. ಯಾಕೆ ಬಂದಿದ್ದೀ ಅಂದ್ರೆ ಅವ್ರು ನನಗೆ ಆಗಳ ಊಟಕ್ಕೆ ಕರೆದ್ರಲ್ಲ ಬಂದಿನಿಂದೆ. ಇಲ್ಲ ಕೊಡ್ದಿಲ್ಲ ಊಟ ಅಂದ್ಬಿಟ್ರು. ಸಿಟ್ಟಿಗೇರಿ ಬಿಟ್ಟಿದ್ರು ಅವ್ರು. ಯಾಕಂದ್ರೆ ದೊಡ್ಡವ್ರು ಕರೆದಾಗ ಮರ್ಯಾದೆ ಕೊಟ್ಟು ಹೋಗ್ಬೇಕತ್ತ. ಅವಾಗ ನನ್ನ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇತ್ತು, ಅದು ಭಾಳ ವರ್ಷದ ಹಿಂದಾಯಿತು. ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು, ಗೊತ್ತಿದೆಯಲ್ಲ ಹೊಟ್ಟೆ ತುಂಬೈತೆ ಬ್ಯಾಡ್ ಬಿಡು ಊಟ ಅಂತ ಹಿಂಗೆ ಕೂತಿದ್ದೆ. ಹೋಗಿ ಒಂದು ತುತ್ತದ ತಿಂದು ಬರಬೇಕಾಗಿತ್ತಂತ. ಆಮೇಲೆ ಬೇರೆದವ್ರು ಬೈದ, ಅವ್ರು ಯಾರು ಬೈದ್ರು ಅಂತ ಹೇಳ್ತೀನಿ. ಆಮೇಲೆ ಏನು ಮಾಡಿದೆ, ಹೋದೆ ಬೈದರು. ದೊಡ್ಡವ್ರು ಕರೆದು ಕಿಮ್ಮತ್ತಿಲ್ಲ ನಿನಗೆ, ಏನ ಹಲಿಗೆ ಜೋಡಿ ಬಾ, ನಾನು ಹಜಮ್ನ ಸಂಗಟ ಬರ್ತೀನಿ ಅಂತೀನಿ ಅಂತ ಬೈದರು. ನನಗೇನೂ ಗೊತ್ತಾಗಿಲ್ಲ, ಒಂದು ಗೊತ್ತಿಲ್ಲ, ಎರಡೂ ಗೊತ್ತಾಗಿಲ್ಲ. ದೊಡ್ಡವ್ರು ಬೈದ ತಲೆ ಮುಗಿಸ್ಕೊಂಡು ಬೈಸ್ಕೊಳ್ಳೋದು ಅಷ್ಟೇ ಗೊತ್ತು ನನಗೆ. ಬೈಸ್ಕೊಂಡು ಕಡೆಗೆ ಅಂದ್ರೆ ನಮ್ಮ ಮನ್ಯಾಗಿದ್ರು ಅವರು ಸಂಬಂಧಿಕರು ಗಾಣ, ಅದೆಲ್ಲ ನಾನು ಹೇಳೋದಿಲ್ಲ, ಗೊತ್ತದ ನನಗೆ ಹೊಡೆದ ಬಿಡ್ತಾರೆ ಅವರು. ಆಮೇಲೆ ಏನು ಮಾಡಿದ್ರೆ ಕೊಡ ಏನು ವಾದ ಮಾಡ್ತೆ ಅಂತ ಹೇಳಿದ್ರೆ, ಆಮೇಲೆ ಊಟ ಮಾಡ್ಕೊಂಡು ಬಂದು ನಮ್ಮ ಮನ್ಯಾಗ ಹಿಂಗಾಯ್ತು ಅಂತ ನಾನು ಹೇಳ್ದೆ. ನೀನು ಮಾಡಿದ ತಪ್ಪು ಅಂತ ನಮ್ಮ ಮನ್ಯಾಗ ಬೈದರು, ನನಗೆ ಬೈದರು. ನೀನು ಮಾಡಿ ತಪ್ಪು, ಅವ್ರು ಊಟ ಕೊಡಲ್ಲ ಅಂದಿದ್ದು ತಪ್ಪಲ್ಲ, ನೀನು ಮಾಡಿರೋ ತಪ್ಪು. ದೊಡ್ಡವ್ರು ಕರೀತಾರ ಅಂದ್ರೆ ನಿಂತನ ಬಂದು ನಿನ್ನನ್ನು ಕರೆದಾರಂದ್ರೆ ನೀನು ಊಟ ಮಾಡ್ತೀವೋ ಬಿಡ್ತೀವಿ, ಅವ್ರ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರಾದ್ರು ಕುಡಿದು ಬರಬೇಕು. ಅದನ್ನ ಬಿಟ್ಟು ನೀ ದಿಮಾಗ್ ತೋರಿಸಿ ನನಗೆ ಹೊಟ್ಟೆ ತುಂಬೈತಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಸರಿಯಾಗಿ ಉದಾಹರಣೆ ಆಗಿದ್ರೆ ಕಪಳ ಕೊಡ್ತೀನಿ ಅಂತ ನಮ್ಮವ್ ನನಗೆ. ಇಂಥ ವಿಚಾರ ಇರ್ತಾವ್ರಿ, ಹಿಂಗೆಲ್ಲ ಇರ್ತಾವೆ. ಹಾಗಾಗಿ ಈಗ ಎಲ್ಲಿಗೆ ಹೋದ್ರು, ನಾನು ಯಾರ ಮನೆಗೆ ಹೋದ್ರು ಒಟ್ಟ ಬಲ್ಲಿ ಅನ್ನೋದಿಲ್ಲ. ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅಯ್ಯ ಕರೆದ ತಕ್ಷಣ ತಿಂದ್ರು ಅಂತ ಅನಿಸ್ಕೊಂಡ್ರು ಪರವಾಗಿಲ್ಲ. ಈಗ ಏನು ದುರಂಕರ ಐತು ಅಂತ ಅನ್ಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ಹಂಗಾಗಿ ಏನು ಮಾಡ್ತೀನಿ, ಈಗ ಯಾರ ಮನೆಗೆ ಹೋದ್ರು ಊಟ ಮಾಡ್ತೀನಿ, ಚಹಾ ಕೊಟ್ರೆ ಚಹಾ ಕುಡಿತೀನಿ, ತಿಂಡಿ ಕೊಟ್ರೆ ತಿಂಡಿ ತಿಂತೀನಿ, ನಾಷ್ಟ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಹಂಗೆ ನಾನು ಇವತ್ತಿಗೂ ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ. ನಾನು ಈ ಮಾತು ಯಾವತ್ತೂ ನನ್ನ ಕಿವಿಗೂ ಹಾಕ್ಕೊಂಡಿಲ್ಲ. ನಾನು ಇಲ್ಲಿವರೆಗೂ ಆ ಮಾತು ನನ್ನ ಕಿವಿಗೆ ಬಿದ್ದಿಲ್ಲ. ಇವತ್ತು ಫಸ್ಟ್ ಟೈಮ್ ರೀ ಈ ಮಾತು ಕೇಳ್ಬಿಟ್ಟು ನನಗಂತೂ ತುಂಬ ವಿಚಿತ್ರ ಅನಿಸ್ಬಿಡ್ತು. ಮನ್ಸಿಗೆ ಬೇಜಾರು ಆಯಿತು, ಒಂಥರ ಎಲ್ಲ ಥರ ಅನುಭವ ಆದಂಗೆ ಆಗ್ಬಿಡ್ತು ನನಗೆ. ಬೇಜಾರಾಯಿತು, ಸಿಟ್ಟು ಬತ್ತು, ನಗು ಬತ್ತು, ವಿಚಿತ್ರ ಅನ್ನಿಸ್ತು. ಮನೆತನ ಬಂದವ್ರಿಗೆ ಅದು ನಾವು ಮಾಡೋ ಕರ್ತವ್ಯ ಅದು. ಹೋತೆ ಅವ್ರು ಬೆಂಗಳೂರದವ್ರು ಅನ್ನಿಸ್ತೈತಿ. ಬೆಂಗಳೂರಾಗೂ ಸ್ವಲ್ಪ ಐತಿ, ಅಂದ್ರೆ ಸಿಟಿಗಳ್ದು ಸ್ವಲ್ಪ ಕಮ್ಮಿ, ನಮ್ಮ ಹಳ್ಳಿ ಕಡೆ ಜಾಸ್ತಿ. ಗೊತ್ತಿಲ್ಲ ಅದು ಯಾವ ಊರು ಜನನೋ ಅಂತ. ಅವರೊಬ್ಬರು ಅವ್ರು ನಮ್ಮ ಬೇಕಾದವ್ರ ಜೊತೆಗೆ ಬಂದವರಲ್ಲ ಅವರು, ಅದು ಯಾರಂತ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅಯ್ಯ ಆ ಮಾತು ಕೇಳಿಬಿಟ್ಟು ಮನಸ್ಸಿಗೆ ಆಗಿರೋ ಗಾಯನ ಏನು ಹೇಳ್ತಾರೆ ಪಪಾಸ್ ಕಡೆನ ಹಾಕಿ ಉಜ್ಜದಂಗೆ ಆಗ್ಬಿಡ್ತು ನನಗೆ. ಹೋಗ್ಲಿ ಬಿಡಿ, ಇದು ಕಾಮಿಡಿನೋ ಸೀರಿಯಸ್ಸೋ ಅಂತ ನೀವು ಅಂದ್ಕೊಂಡಿರ್ಬೋದು. ಕಾಮಿಡಿನಲ್ಲ, ಸೀರಿಯಸ್ನಲ್ಲ. ನಾನೊಂದು ಮಾತು ಹೇಳ್ತಾ ಇರೋದು, ಇದು ನಡೆದಿರುವ ಘಟನೆ ನನ್ನ ಮನೆಯಲ್ಲಿ ಅಲ್ಲ. ನಾನೇನಂದರೆ ಈ ಥರನೂ ನಿಮಗೂ ಯಾರಿಗಾದರೂ ಇದು ಅನುಭವ ಆಗಿದೆಯಾ, ಈ ಥರ ಜನಗಳನ್ನೂ ಇರ್ತಾರ ಅಂತ ನಾನು ಕೇಳಿದೆ ಅಷ್ಟೇ ಫ್ರೆಂಡ್ಸ್. ಚಹಾ ಆರೋಯ್ತಾ? ಇಷ್ಟು ಮಾತಾಡಿದ್ರೆ ಚಹಾ ಇರ್ತೈತೆ, ತಣ್ಣಗಾಗ್ಬಿಟ್ಟೈತಿ. ಆಮೇಲೆ ಬಿಸಿ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್. ಓಕೆ, ನಮಸ್ಕಾರ. ಈ ವಿಚಾರ ಹೇಳ್ಬೇಕಂತಾನೆ ಈ ವಿಡಿಯೋ ಮಾಡಿದೆ. ತುಂಬ ವಿಚಿತ್ರವಾಗಿತ್ತು. ನಿಮಗೆ ಹೆಂಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇಲ್ಲಾಂದ್ರೆ ನೀವು ಎಲ್ಲಿದ್ರೆ ಅಲ್ಲಾಗ ಹುಡ್ಕೊಂಬರ್ತೀನಿ ಕಮೆಂಟ್ ಹಾಕ್ಸಕ್ಕೆ. ಖರೇನೆ ಇದು ಭಾಳ ಇಂಪಾರ್ಟೆಂಟ್ ವಿಚಾರ ನನಗಿದು. ತುಂಬ ಇಂಪಾರ್ಟೆಂಟ್ ವಿಚಾರ. ಹೆಂಗಂದ್ರೆ ಅವರು ಅದು ಹೆಂಗೆ ತಿಳ್ಕೊಂಡ್ರು, ನಮ್ಮದು ಸಂಸ್ಕಾರ ಅದು. ಮನೆಗೆ ಬಂದವ್ರಿಗೆ ನೀರು ಕೊಡೋದು, ಊಟ ಕೊಡೋದು, ನಾಷ್ಟ ಕೊಡೋದು. ಅವ್ರು ಹೆಂಗಂದ್ರೆ ನನಗೆ ಗೊತ್ತಾಗಬೇಕು. ಅದು ನಡೆಯಕತ್ತ ಪ್ರಪಂಚದಾಗಂದ್ರೆ ನಾನು ಇಲ್ಲಿಗೆ ಬಂದ್ ಮಾಡ್ತೀನಿ. ಇಲ್ಲಪ್ಪ ಅಂದ್ರೆ ಅವ್ರಿಗೆ ಕರೆದಾಗ ಕೇಳ್ತೀನಿ ನಾ, ಬಿಡು ಮಗಳೇ ಅಲ್ಲನಾ. ಅದಕ್ಕೆ ಹೇಳ್ತಾ ಇರೋದು, ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸ್ಲೇಬೇಕು ಪ್ರತಿಯೊಬ್ಬರು.
ಬಾಯ್, ನಮಸ್ಕಾರ. ಅದು ಹೆಂಗೂ ಮಾಡ್ತಾರಲ್ಲ ಫ್ರೆಂಡ್ಸ್, ಬರ್ತಾ ಇಲ್ಲ ಹಿಂಗ. ಅದು ಯಾರೋ ಒಬ್ರು ಮಾಡ್ತಾರೆ, ನಾನು ನಿಮ್ಮ ಪ್ರೀತಿಯ ಅಂತ ಹೇಳ್ಬಿಡ್ತಾರೆ. ಅವ್ರ ಮುಂದೆ ಹೆಸರು ಹೇಳಲ್ಲ ಅವ್ರದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟ ಆಗುತ್ತೆ ನನಗೆ. ಈ ಥರ ಎಲ್ಲ ಮಾಡ್ತಾರೆ. ನಾನು ನಿಮ್ಮ ಪ್ರೀತಿಯ ತುಳುಜಾ ಅಂತ ಹೇಳ್ಬಿಡ್ಲ. ನನ್ನ ಹೆಸರು ಬೇರೆನೈತೆ, ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನನ್ನ ಹೆಸರು ನಾನು ಇನ್ನೂ ಚಾನಲಲ್ಲಿ ಒಂದು ಸತಿನೂ ಹೇಳ್ಕೊಂಡಿಲ್ಲ. ಈ ಬಾಯಿ ಓಪನ್ ಮಾಡಿದ್ರೆ ನನ್ನ ಮಾತು ಸ್ಟಾಪ್ ಆಗಲ್ಲ ಫ್ರೆಂಡ್ಸ್. ನಮಸ್ಕಾರ.